ಗ್ಯಾರಂಟಿ ಸರ್ಕಾರದ ಖಜಾನೆ ಎಂಬ ಪ್ರಶ್ನೆ ಮೂಡ್ತಾ ಇದೆ. ಯಾಕಪ್ಪ ಗ್ಯಾರಂಟಿ ಸರ್ಕಾರದ ಖಜಾನೆ ಬಗ್ಗೆ ಮಾತನಾಡ್ತಿದೀವಿ ಅನ್ಕೊಂಡ್ರಾ? ನೌಕರರಿಗೆ ಸಂಬಳ ಕೊಡೋದಕ್ಕೂ ದುಡ್ಡಿಲ್ವಂತೆ ಇವ್ರ ಹತ್ರ. ಗ್ಯಾರಂಟಿ ಸರ್ಕಾರದ ಖಜಾನೆ ಖಾಲಿಯಾಗಿದ್ಯಾ ಅಂತ ನೌಕರರಿಗೆ ಸಂಬಳ ಕೊಡೋದಕ್ಕೆ ದುಡ್ಡಿಲ್ವಂತೆ. ಇನ್ಯಾವುದಕ್ಕೆ ದುಡ್ಡಿಟ್ಟಿದ್ದಾರೋ ಗೊತ್ತಿಲ್ಲ. ಬಿಬಿಎಂಪಿ ಹೋಗಿ ಜಿಬಿ ಆದ್ರೂ ಕೂಡ ಈ ಒಂದು ಸಂಕಷ್ಟ ತಪ್ಪಿಲ್ಲ. ಇನ್ನೂ ಕೂಡ ಪ್ರಾಬ್ಲಮ್ಸ್ ಇದೆ, ಹಂಗೆ ಇದೆ. 3-4 ತಿಂಗಳಿನಿಂದ ಪೌರ ಕಾರ್ಮಿಕರಿಗೆ ಸಂಬಳ ಆಗಿಲ್ವಂತೆ. 5 ಪಾಲಿಕೆ ಪೌರ ಕಾರ್ಮಿಕರಿಗೆ ವೇತನವನ್ನೇ ಕೊಟ್ಟಿಲ್ವಂತೆ ಜಿಬಿಎ. ನಾಳೆ ನಾಳೆ ಅಂತ ಅಧಿಕಾರಿಗಳಿಂದ ಬರೀ ಭರವಸೆ ಕೊಡ್ತಾ ಇದ್ದಾರೆ, ದುಡ್ಡು ಮಾತ್ರ ಕೊಟ್ಟಿಲ್ಲ. 10,000ಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ ಇನ್ನೂ ಕೂಡ ಸಂಬಳ ಸಿಕ್ಕಿಲ್ವಂತೆ. 10 ತಿಂಗಳಿಂದ ಸಿಕ್ಕಿಲ್ಲ ಅಂತ ಅಂದ್ರೆ 10,000ಕ್ಕೂ ಹೆಚ್ಚು ಪೌರ ಕಾರ್ಮಿಕರಿಗೆ ಸಂಬಳ ಸಿಕ್ಕಿಲ್ಲ ಅಂದ್ರೆ ಅವ್ರು ಹೆಂಗ್ರಿ ಜೀವನ ಮಾಡ್ತಾರೆ? ಯಾಕೆ ಇಷ್ಟೊಂದು ಕೇರ್ಲೆಸ್ ಮಾಡ್ತಾ ಇದ್ದೀರಾ? ಈಗ ಬಿಬಿಎಂಪಿ ಇತ್ತು, ಬಿಬಿಎಂಪಿ ತನ್ನ ಅಸ್ತಿತ್ವವನ್ನ ಕಳ್ಕೊಳ್ತು, ಜಿಬಿಎ ಅಸ್ತಿತ್ವಕ್ಕೆ ಬಂದಿದೆ. ಆದ್ರೂ ಕೂಡ ಯಾವುದೇ ರೀತಿಯ ಪ್ರಯೋಜನ ಆಗ್ತಾ ಇಲ್ಲ. ಪೌರ ಕಾರ್ಮಿಕರ ಅಧ್ಯಕ್ಷರಾಗಿ ಬೆಂಗಳೂರು ಸಿಟಿಯಲ್ಲಿ ಏನು ಕಾರಣ ಅಂದರೆ, ಫಸ್ಟು ನಮ್ಮ ಪ್ಯಾಲೇಸ್ ಗ್ರೌಂಡಲ್ಲಿ CM ಸಾಹೇಬರು ಮತ್ತು DK ಸಾಹೇಬರು ಜನರಲ್ ಅಂತ ಒಂದು 400-500 ಜನಗೆ ಕಾಯಂ ಪತ್ರ ಕೊಟ್ಟರು. ಅವ್ರಿಗೆ ಯಾರಿಗೂ ಸರಿಯಾಗಿ ಸಂಬಳ ಅಂತ ಇಲ್ಲ. ಅದರಲ್ಲೇನದು ಕಾಯಂ ಪತ್ರ ಕೊಟ್ಟ ಮೇಲೆ ಮತ್ತೆ ದಾಖಲಾತಿ ಕೇಳೋರೆ. ದಾಖಲಾತಿ ಕಾಯಂ ಪತ್ರ ಕೊಡೋದಕ್ಕೆ ಮುಂಚೆನೇ ದಾಖಲಾತಿ ಕೊಡಬೇಕಾಗಿ ಸರ್. ಕಾಯಂ ಆದ್ಮೇಲೆ ದಾಖಲಾತಿ ಕೇಳೋರು ಪಾಪ ನೋಡ್ಬೇಕು. ನಾನು ಏನಿದೆ ನೋಡಿ ನಾನು ನೋಡ್ಕೊಂಡು ತೀರ್ಮಾನ ಮಾಡ್ತೀನಿ. ಏನ್ ಸರ್ ಕಾರಣ ಸಮಸ್ಯೆ ಇಲ್ಲ, ಯಾಕಂದ್ರೆ ಹಣ ಬಿಡುಗಡೆ ಮಾಡಿದ್ದೇವೆ. ಏನಾದ್ರೂ ಅಡ್ಮಿನಿಸ್ಟ್ರೇಟಿವ್ ಇಶ್ಯೂಸ್ ಏನಾದಿದ್ರೆ ಸ್ವಲ್ಪ ತಿಳ್ಕೊಳ್ತೀವಿ. ಅದಕ್ಕೆ ನಾವು 9,000 ಜನರಿಗೆ ಈಗಾಗಲೇ 9,000 ಅಲ್ಲ, 9,000ಕ್ಕಿಂತ ಮೇಲ್ಪಟ್ಟ ಜನರಿಗೆ ಈಗಾಗಲೇ ಅವರಿಗೆ ವರ್ಕ್ ಆರ್ಡರ್ಸ್ ಇಲ್ಲ, ಎಂಪ್ಲಾಯ್ಮೆಂಟ್ ಆರ್ಡರ್ಸ್ ಇಶ್ಯೂ ಮಾಡಿರ್ತೀವಿ. ಏನಾದರೂ ಉಳ್ಕಿದ್ರೆ ಅವರದ್ದು ಏನು ವೆರಿಫಿಕೇಶನ್ ಅಥವಾ